ನಮಸ್ಕಾರ ವೀಕ್ಷಕರೇ, ಗುಡ್ ನ್ಯೂಸ್ ಆ ಪಂಚ ಗ್ಯಾರಂಟಿಗಳ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಬರೀ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಾತ್ರ ಅಲ್ಲ, 5 ಗ್ಯಾರಂಟಿಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಸರ್ಕಾರ ತಂದಿರುವಂತದ್ದು. ನೀವು ಅನ್ಬೋದು ಏನು ಪ್ರತಿದಿನ ಗುಡ್ ನ್ಯೂಸ್ ಹೇಳ್ತೀರಾ, ಏನು ಹಣನೇ ಬರ್ತಾ ಇಲ್ಲ ಅಂತ ನೀವು ಅನ್ಕೋಬಹುದು. ಸೊ ಹಿಂದೆ ಬಂದಿರುವಂತಹ ಗುಡ್ ನ್ಯೂಸ್ಗಳೇ ಬೇರೆ, ಹಿಂದೆ ಹೇಳಿ ಬಿಡ್ತಾ ಇದ್ರು, ಆದರೆ ಇಲ್ಲಿ ನಡೆಸಿಕೊಡ್ತಾ ಇರುವಂಥದ್ದು ಈ ಒಂದು ಮಾಹಿತಿ ಏನನ್ನೋದನ್ನು ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದುಬಿಡ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ವೇಟ್ ಮಾಡಿ ಸಾಕಾಗ್ಬಿಟ್ಟಿದೆ. ಈಗಾದ್ರೂ ಬರುತ್ತಾ ಹಣ ಅಂತ ವೇಟ್ ಮಾಡ್ತಾ ಇದ್ದೀರಾ. ಸೊ ಆ ಹಣ ಬರಲಿ ಬಿಡಲಿ, ನೀವೇ ಖುದ್ದಾಗಿ ಅವ್ರಿಗೆ ಕ್ವಶನ್ ಮಾಡಬೇಕಾಗತ್ತೆ. ಸೊ ಕ್ವಶನ್ ಮಾಡಬಹುದು ಕೂಡ, ಅದು ಎಲ್ಲಿ ನಡೆಯುತ್ತೆ ಕ್ಯಾಂಪ್ ಅಂತ ಕೊಟ್ಟಿದ್ದೀರಿ ಅಂತ ಅನ್ಬೋದು. ಸೊ ಆ ಒಂದು ಕ್ಯಾಂಪ್ ಅಂದರೆ ಏನು, ಯಾವ ರೀತಿಯಾಗಿ ನಡೆಸಿಕೊಡ್ತಾ ಇದ್ದಾರೆ, ಈಗಾಗಲೇ ಎಲ್ಲೆಲ್ಲಿ ನಡೆದಿದ್ದಾವೆ, ನಮ್ಮ ಒಂದು ತಾಲೂಕಿನಲ್ಲಿನೂ ಕೂಡ ನಡೆಯುತ್ತಾ ಅಂತ ನೀವು ಕೇಳ್ಬೋದು. ಸೊ ಎಲ್ಲದರ ಬಗ್ಗೆ ನಾನು ಕ್ಲಾರಿಫಿಕೇಶನ್ನ ಕೊಡಲಿಕ್ಕೆ ಬಂದಿದ್ದೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗಿ. ಇಲ್ಲಿ ನಿಮಗೆ ಮೊದಲನೇದಾಗಿ ಹೇಳಬೇಕಂದ್ರೆ, ಗೃಹಲಕ್ಷ್ಮಿಯಲ್ಲಿ ಪ್ರಾಬ್ಲಮ್ ಇದೆಯಾ, ಅಥವಾ ಯುವ ನಿಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಇದೆಯಾ, ಅಂದರೆ ಹಣ ಬಂದಿಲ್ವಾ, ಅಥವಾ ನಿಮಗೆ ಅನ್ನಭಾಗ್ಯದಲ್ಲಿ ಹಣ ಜಮಾ ಆಗ್ತಾ ಇಲ್ವಾ, ಫ್ರೀ ಬಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂದರೆ ಬಸ್ಗಳಲ್ಲಿ ಹತ್ಸ್ಕೋತಾ ಇಲ್ವಾ, ಅಥವಾ ಬಸ್ ಫುಲ್ ರಶ್ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗಂತೂ ಪ್ರಾಬ್ಲಮ್ ಆಗ್ತಾ ಇದೆ, ನೀವು ಕೂಡ ಅವ್ರಿಗೆ ಕೇಳಬಹುದಾಗಿರುತ್ತೆ. ಸೊ ಮುಂದೆ ನೋಡ್ತಾ ಹೋಗಿ. ನೆಕ್ಸ್ಟು ಅದಾದಮೇಲೆ ಮತ್ತು ನಿಮಗೆ ಈಗ ಒಂದು ಗೃಹಜ್ಯೋತಿಯಲ್ಲಿ ಏನಾದರೂ ಯೂನಿಟ್ ಹೆಚ್ಚು ಕಡಿಮೆ ಆಗ್ತಾ ಇದೆ, ಅಥವಾ ಅದರೆಲ್ಲದೂ ಕೂಡ ಬಿಲ್ಲನ್ನು ತಗೋತಾ ಇದ್ದಾರೆ. ಸೊ ಈ ರೀತಿ ಸಾಕಷ್ಟು ನಿಮಗೆ ತೊಂದರೆಗಳು 5 ಗ್ಯಾರಂಟಿಗಳಲ್ಲಿ ಪ್ರಾಬ್ಲಮ್ಸ್ಗಳು ಉಂಟಾಗಿರ್ತವೆ. ಸೊ ಆ ಒಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ನೇ ಈ ಒಂದು ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಒಂದು 5 ಗ್ಯಾರಂಟಿಗಳಿಗೆ ಪಂಚ ಗ್ಯಾರಂಟಿ ಶಿಬಿರ ಅಂತ ಕರೀತಾ ಇರುವಂಥದ್ದು. ಇದನ್ನು ಪ್ರತಿ ಭಾನುವಾರ ಅಥವಾ ಶನಿವಾರ ನಡೆಸ್ತಾ ಇರುವಂಥದ್ದು, ಶನಿವಾರ ಅಥವಾ ಭಾನುವಾರ ನಡೆಸ್ತಾ ಇರುವಂಥದ್ದು ಪಂಚ ಗ್ಯಾರಂಟಿ ಶಿಬಿರ ಅಂತ. ಈಗಾಗಲೇ ನಡೆಸಿರುವಂಥದ್ದು ಎಲ್ಲಿಯಪ್ಪ ಅಂದರೆ, ಲಾಸ್ಟ್ ಶನಿವಾರ ಭಾನುವಾರ ಇಲ್ಲಿ ನೋಡಿ, ಪದ್ಮನಾಭ ನಗರ ಕ್ಷೇತ್ರದ ಹೊಸಕೇರಿ ಹಳ್ಳಿಯಲ್ಲಿ ನಡೆಸಿರುವಂಥದ್ದು. ಪದ್ಮನಾಭ ಕ್ಷೇತ್ರದ ಹೊಸಕೇರಿಯಲ್ಲಿ ನಡೆಸಿರುವಂಥದ್ದು ಬೆಂಗಳೂರಿನಲ್ಲಿ ಇದು. ಸೊ ಓಕೆನಾ, ಬೆಂಗಳೂರು ನಗರದಲ್ಲಿ ನಡೆಸಿರುವಂಥದ್ದು ಈ ರೀತಿ. ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ. ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯ ಸಮಸ್ಯೆಗಳಿರ್ತವೆ, ಗಂಡ ಹೆಂಡತಿಯ ಜಗಳಗಳಿರ್ತವೆ, ಅತ್ತೆ ಸೊಸೆಯ ಜಗಳಗಳಿರ್ತವೆ, ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ, ಸಂತಾನದ ಸಮಸ್ಯೆ ಇರುತ್ತೆ, ಮತ್ತು ಶತ್ರುವಿನ ನಾಶ, ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳಿರ್ತವೆ. ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗುತ್ತೆ. ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷರು ಇರ್ತಾರೆ. ಸೊ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲನೂ ಕೂಡ ಪರಿಹಾರ ಮಾಡಿಕೊಡ್ತಾರೆ. ಸೊ ಬೇಗನೆ ಆದಷ್ಟು ಈ ಒಂದು ನಂಬರ್ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ. ಸೊ ಹಾಗಾದರೆ ಇದನ್ನು ಎಲ್ಲ ಒಂದು ಜಿಲ್ಲೆಗಳಲ್ಲಿ, ಎಲ್ಲ ಒಂದು ತಾಲೂಕುಗಳಲ್ಲಿ ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಮ್ಮೆಲೇ ಬರಲ್ಲ, ಒಮ್ಮೆಲೆ ಈ ಒಂದು ಶಿಬಿರ ನಡೆಸಲ್ಲ. ಪ್ರತಿ ಶನಿವಾರಕ್ಕೊಮ್ಮೆ, ರವಿವಾರಕ್ಕೊಮ್ಮೆ, ಶನಿವಾರ ಅಥವಾ ರವಿವಾರ 2 ದಿನ ನಡೆಸಲ್ಲ, ಶನಿವಾರ ಅಥವಾ ರವಿವಾರ. ಕೆಲವೊಂದಿಷ್ಟು ಈಗಾಗಲೇ ಸ್ಟಾರ್ಟ್ ಮಾಡ್ತಾರೆ, ಪ್ರಾರಂಭ ಮಾಡಿದ್ದಾರೆ. ಒಂದು ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಜಿಲ್ಲೆಗಳಲ್ಲಿರುವಂತಹ ತಾಲೂಕುಗಳಲ್ಲಿ ನಡೆಸ್ತಾ ಹೋಗ್ತಾರೆ. ನೀವೇನು ಮಾಡಬೇಕು, ಅದು ಎಲ್ಲಿ ನಡೀತಾ ಇರುತ್ತೆ ನಿಮ್ಮ ತಾಲೂಕಿನಲ್ಲಿ ನೀವೇ ಗುರುತು ಮಾಡ್ಕೋಬೇಕಾಗತ್ತೆ. ಸೊ ಗುರುತು ಹೇಗೆ ಮಾಡ್ಕೋಬೇಕಂತ ನೀವು ಕೇಳ್ಬೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕೇಳ್ಬೋದಾಗಿರುತ್ತೆ. ಈಗ ಸದ್ಯಕ್ಕೆ ಸ್ಟಾರ್ಟ್ ಆಗಲ್ಲ, ಇನ್ನೂ ಅದಕ್ಕೆ ಟೈಮ್ ಹತ್ತುತ್ತೆ. ಒಂದು ಸ್ವಲ್ಪ ಹಂತವಾಗಿ ಎಲ್ಲ ಒಂದು ತಾಲೂಕುಗಳಲ್ಲಿ ಇರುವಂತಹ ಒಂದು ಕ್ಷೇತ್ರದಲ್ಲಿ ನಡೆಸ್ತಾರೆ. ಹಾಗೆ ನಿಮ್ಮ ಒಂದು ಕ್ಷೇತ್ರಕ್ಕೆ ಇವರು ಅಂತ ಆಯ್ಕೆ ಮಾಡಿಕೊಂಡು ಅಲ್ಲಿ ಕೂಡ ಕಳಿಸಿಕೊಡ್ತಾರೆ. ಸೊ ಅಲ್ಲಿ ಕಳಿಸಿಕೊಟ್ಟ ತಕ್ಷಣ ನೀವು ಏನು ಮಾಡಬೇಕು, ಇದಕ್ಕೆ ಏನೇ ಪ್ರಾಬ್ಲಮ್ ಇರಲಿ, ಏನೇ ಒಂದು ಪ್ರಾಬ್ಲಮ್ ಇದ್ರೂ ಸಹಿತ ಈ ಒಂದು 5 ಗ್ಯಾರಂಟಿಗಳಲ್ಲಿ ಅವ್ರಿಗೆ ಕ್ವಶನ್ ಮಾಡಬೇಕಾಗತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ರೂ ಸಹಿತ ಹಣ ಯಾಕೆ ಬರ್ತಾ ಇಲ್ಲ, ನೀವೇ ಹಾಕ್ತಾ ಇಲ್ವಾ, ಸರ್ಕಾರದ ಬಳಿ ಹಣ ಇಲ್ವಾ, ಈ ರೀತಿ ಕ್ವಶನ್ ನೀವು ಕೇಳ್ಬೋದು, ಅದಕ್ಕೇನಿಲ್ಲ. ಮತ್ತು ಅನ್ನಭಾಗ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ. ಸೊ ಅಲ್ಲಿ ಕೂಡ ಸಾಲ್ವ್ ಮಾಡಿಕೊಡ್ತಾರೆ. ಅದ್ರ ಜೊತೆಗೇನೆ ಮತ್ತು ಸಾಕಷ್ಟು ಈಗಾಗಲೇ ಫ್ರೀ ಬಸ್ನಲ್ಲಿ ಹತ್ತಿಸ್ಕೋತಾ ಇಲ್ವಾ, ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ, ಸೊ ಅದನ್ನು ಕೂಡ ನೀವು ಒಂದು ವ್ಯಕ್ತಪಡಿಸಿ ನಿಮ್ಮ ಮನದಲ್ಲಿ ಏನಿದೆ ಅದನ್ನೆಲ್ಲನೂ ಕೂಡ ಅವರಿಗೆ ಹೇಳಬೇಕಾಗತ್ತೆ, ಒಂದೊಂದಾಗಿ ಕ್ವಶನ್ಸ್ಗಳನ್ನು. ಸೊ ಅವರೆಲ್ಲನೂ ಕೂಡ ಏನು ಮಾಡಬೇಕು ಏನಿಲ್ಲ ಅದನ್ನೆಲ್ಲನೂ ಕೂಡ ಸೊಲ್ಯೂಷನ್ನ ಮಾಡಿಕೊಡ್ತಾರೆ. ಅದಾದಮೇಲೆ ಗೃಹಜ್ಯೋತಿಯಲ್ಲಿ ಏನಾದರೂ ಯೂನಿಟ್ ಬರ್ತಾ ಇಲ್ವಾ, ಸೊ ಹೆಚ್ಚಾಗಿ ಕಡಿಮೆ ಮಾಡ್ತಾ ಇದ್ದಾರಾ, ಸೊ ಅದ್ರ ಬಗ್ಗೆನೂ ಕೂಡ ಬಿಲ್ಲನ್ನು ತೋರಿಸಿ ನೀವು ಆ ಒಂದು ಮಾಹಿತಿಯನ್ನು ಕೊಡ್ಬೋದು ಅವರಿಗೆ. ಸೊ ಅದ್ರ ಬಗ್ಗೆ ಸೊಲ್ಯೂಷನನ್ನು ಕೊಡ್ತಾರೆ. ಅದರ ಬಗ್ಗೆ
ಒಂದು ಇದಕ್ಕೆ ಲೈಮನ್ಸ್ಗಳಿಗೆ ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸೊ ಅದಾದಮೇಲೆ ಈಗ ನೀವು ಯುವ ನಿಧಿಯಲ್ಲಿ ವಿದ್ಯಾರ್ಥಿಗಳಂತರೂ ಏನೂ ಕೇಳ್ತಾನೆ ಇಲ್ಲ, ನಿಮ್ಗೆ ಹಣ ಹಾಕ್ತಾರೋ ಇಲ್ವೋ ಮುಂದೆ ಗೊತ್ತಿಲ್ಲ. ಯುವ ನಿಧಿ ಅಂತರೂ ಆದಷ್ಟು ಸ್ಟಾಪ್ ಮಾಡಿಬಿಡುವಂತಹ ಸಾಧ್ಯತೆ ಕೂಡ ಇದೆ. ಮೊನ್ನೆ ಅಂತರೂ ಹಾಕಿದ್ದಾರೆ, ಆದರೆ ವಿದ್ಯಾರ್ಥಿಗಳಂತರೂ ಕೇಳೋದೇ ಇಲ್ಲ ಇದ್ರ ಬಗ್ಗೆ ಏನು ಮಾಹಿತಿಯನ್ನು. ಸೊ ಅದಕ್ಕೋಸ್ಕರ ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ ಸರ್ಕಾರದವರು. ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ ತಕ್ಷಣ ಅಥವಾ ನಾವು ಆಕ್ರೋಶವನ್ನಾಗಿರಲಿ, ಈಗ ಮಹಿಳೆಯರು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಪ್ರತಿಭಟನೆಗಳು, ಸೊ ಆ ರೀತಿ ಮಾಡಿದ್ರೆ ಮಾತ್ರ ಸರ್ಕಾರ ಕಣ್ಣು ತೆರೆಯುತ್ತೆ, ಇಲ್ಲ ಅಂದರೆ ಕಣ್ಣು ಮುಚ್ಕೊಂಡೇ ಕುಂತ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಈ ರೀತಿ ನೀವು ಕೂಡ ಏನಾದರೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ನಿಮ್ಗೆ ಹಣ ಬೇಕಂದರೆ ನೀವು ತಾನಾಗಿನ ಆಕ್ರೋಶವನ್ನು ವ್ಯಕ್ತಪಡಿಸ್ತೀರಾ. ಸೊ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ, ಪ್ರತಿಭಟನೆಯನ್ನು ಮಾಡಿದ್ರೆ ನಿಮ್ಗೆ ಹಣ ಬರುತ್ತೆ. ಇಲ್ಲ ಅಂದರೆ ಈ ಒಂದು ತಾಲೂಕಿನಲ್ಲಿ ಶಿಬಿರ ಅಂತ ನಡೀತಾ ಇರ್ತವೆ, ಅಲ್ಲಿ ಹೋಗಿ ಕ್ವಶನ್ಸ್ಗಳನ್ನು ಕೇಳಿಕೊಂಡು ಏನೇನಿದೆ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು. ಓಕೆನಾ. ಸೊ ಇದಿಷ್ಟು ಮಾಹಿತಿ ಬಂದಿತ್ತು ವೀಕ್ಷಕರೇ, ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಂಶಗಳನ್ನು. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.